ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಮೊಚುಡಿ ಸ್ಕಾಲರ್ಶಿಪ್ ಹೊಸದಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನು ಸ್ಕಾಲರ್ಶಿಪ್, ಏನು ಎಲಿಜಿಬಿಲಿಟಿ, ಯಾರು ಅಪ್ಲಿಕೇಶನ್ ಹಾಕ್ಬೋದು, ಎಷ್ಟು ಬರುತ್ತೆ, ಬರೋಬ್ಬರಿ 2 ಲಕ್ಷವರೆಗೂ ಬರುತ್ತೆ ಆಯ್ತಾ. ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಇದೊಂದು ಜೆನ್ಯೂನ್ ಸ್ಕಾಲರ್ಶಿಪ್ ಆಗಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲಾಸ್ಟ್ ಡೇಟ್ 30 ನವಂಬರ್ ಆಗಿರುತ್ತೆ. ನನಗೆ ಕೇವಲ 3 ಡೇಸ್ ಕೂಡ ಇರುತ್ತೆ. ನೀವು ಈ ಎಲಿಜಿಬಿಲಿಟಿ, ಈ ಕಂಡೀಷನ್ಸ್ ಎಲ್ಲ ನೀವು ಅಪ್ಲಿಕಬಲ್ ಆಗುತ್ತೆ, ನೀವು ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಇದು ಬಂದ್ಬಿಟ್ಟು ಮುತ್ತೂಟ್ ಸ್ಕಾಲರ್ಶಿಪ್ ಅಂತ. ಇದು ಬಂದ್ಬಿಟ್ಟು ಮುತ್ತೂಟ್ ಫೌಂಡೇಶನ್ ಕಡೆಯಿಂದ ಒಂದು CSR ಫಂಡ್ ನಿಂದ ಸ್ಕಾಲರ್ಶಿಪ್ ನ ಕೊಡ್ತಾರೆ. ಯಾರು ಎಲಿಜಿಬಲ್ ಆಗುತ್ತಾರೆ ಅಂದ್ರೆ BE BTech, ಇಂಜಿನಿಯರಿಂಗ್ BTech, MBBS, ನರ್ಸಿಂಗ್, BSc ನರ್ಸಿಂಗ್ ಅಂತ ಮಾಡ್ತಾ ಇದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಮೇನ್ ಏನಂದ್ರೆ ಈ ವರ್ಷ ನೀವು ಅಡ್ಮಿಷನ್ ಆಗಿರಬೇಕು. 2025 ಸಾಲಿನಲ್ಲಿ ನೀವು ಅಡ್ಮಿಷನ್ ಆಗಿರೋ ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ. ಮೈನ್ ಥಿಂಗ್, ನೀವು ಕ್ಲಾಸ್ 12 ನೀವು ಸೆಕೆಂಡ್ PUC ಅಲ್ಲಿ ನೀವು ಮಿನಿಮಮ್ 90% ಅಂಕಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ನೀವು 12th ಅಲ್ಲಿ 90% ಅಂಕಗಳನ್ನ ತೆಗೆದುಕೊಂಡ್ರೆ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಕೂಡ ಆಗ್ತೀರಾ ಆಯ್ತಾ. ನಿಮ್ಮ ಫ್ಯಾಮಿಲಿ ಇನ್ಕಮ್, ನಿಮ್ದು ಆನ್ಯುವಲ್ ಇನ್ಕಮ್ ಲೆಸ್ ದೆನ್ 2 ಲ್ಯಾಕ್, 2 ಲಕ್ಷಕ್ಕಿಂತ ಒಳಗಿರಬೇಕಾಗುತ್ತೆ. ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೀವು ಅದಕ್ಕೆ ರಿಲೇಟೆಡ್ ಎಕ್ಸಾಮ್, ನೀವು ಕ್ವಾಲಿಫಿಕೇಶನ್ಗೆ ಎಲಿಜಿಬಲ್ ಆಗಬೇಕು. ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತಾರೆ. ಯಾರು ಎಲಿಜಿಬಲ್ ಅಂದ್ರೆ ನಮ್ಮ ಕೇರಳ, ಓಕೆ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಆಗ್ತಾರೆ. ತೆಲಂಗಾಣ, ಮಹಾರಾಷ್ಟ್ರ, ಡೆಲ್ಲಿ, ವೆಸ್ಟ್ ಬೆಂಗಾಲ್, ತಮಿಳುನಾಡು ವಿದ್ಯಾರ್ಥಿಗಳು ಅಪ್ಲಿಕಬಲ್ ಆಗ್ತಾರೆ. ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ MBBS ವಿದ್ಯಾರ್ಥಿಗಳಿಗೆ 2,40,000 ರೂಪಾಯಿ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಬರುತ್ತೆ. ನಿಮಗೆ ಇಲ್ಲಿ BTech ಅಂಡ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 1,20,000 ವಿದ್ಯಾರ್ಥಿಗಳಿಗೆ 1,20,000 ಸ್ಕಾಲರ್ಶಿಪ್ ಕೂಡ ಬರುತ್ತೆ. ನಿಮ್ಮ ಡಾಕ್ಯುಮೆಂಟ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ದು ಅಕಾಡೆಮಿಕ್, ನಿಮ್ದು TC ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ, ಮತ್ತೆ ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತೆ, ಮತ್ತೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಸ್ಕೋರ್ ಕಾರ್ಡ್, ನಮ್ದು ಎಕ್ಸಾಮ್ದು ಸ್ಕೋರ್ ಬೇಕಾಗುತ್ತೆ. ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಬಿಲೋ 2 ಲ್ಯಾಕ್ ಇರಬೇಕಾಗುತ್ತೆ. ಮತ್ತೆ ಸ್ಕಾಲರ್ಶಿಪ್ಗೆ ರಿಕ್ವೆಸ್ಟ್ ಮಾಡಿರೋ ಒಂದು ಲೆಟರ್ ಬೇಕಾಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ರೆಕಮೆಂಡೇಶನ್ ಲೆಟರ್ ಕೂಡ ಇದ್ರೆ ಲೋಕಲ್ ಅಲ್ಲಿ, ಅದು ಕೂಡ ನಿಮಗೆ ಲೈಕ್ ರೆಕಮೆಂಡೇಶನ್ ಅಂದ್ರೆ ನಿಮಗೆ ಈ ರೀತಿ ಬೇಕು ಅಂತ ಹೇಳಿ. ಇದು ಈಗ ಅಪ್ಲೈ ಮಾಡೋದು ಅಂದ್ರೆ ಅಪ್ಲೈ ನಾವು ಲಿಂಕ್ ಇದೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಲೈಕ್ ನೀವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ, ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಎಲ್ಲ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಡೇಟ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ 30 ನವಂಬರ್ ಆಗುತ್ತೆ. ಎಕ್ಸ್ಟೆನ್ಷನ್ ಕೂಡ ಮಾಡೋಣ ನಿಮಗೆ ತಿಳಿಸ್ಕೊಡ್ತೀವಿ. ಮಿನಿಮಮ್ ಕಂಡೀಷನ್ ಬಂದ್ಬಿಟ್ಟು 90% ಅಂಕಗಳನ್ನ ನೀವು 12 ತೆಗಿಬೇಕಾಗುತ್ತೆ. ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 2 ಲ್ಯಾಕ್ ಇರಬೇಕಾಗುತ್ತೆ. ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಮತ್ತೆ ನಿಮಗೆ ಪ್ರೊಫೈಲ್ ಕೂಡ ಚೆಕ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಯಾರು ಈ ವರ್ಷ ಅಡ್ಮಿಷನ್ ಆಗಿದ್ರೆ ಅವ್ರಿಗೆ ಮಾತ್ರ ನೀವು ಇದನ್ನ ಮಾಡಬೇಕಾಗುತ್ತೆ. ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ಎರ್ನಾಕುಲಂ ಅಲ್ಲಿ ಕೂಡ ಇದೆ, ನೀವು ಗಮನಿಸಬಹುದು. ಇದನ್ನ ಟಿಲ್ ನಮಗೆ ಫಾರ್ 4 years ಅಪ್ ಟು ನಿಮಗೆ 1.5 ಲಕ್ಷವರೆಗೂ ನಿಮಗೆ 4 year ಕೂಡ ಸಿಗ್ತಾರೆ. ಇದೊಂದು ಒಳ್ಳೆ ಸ್ಕಾಲರ್ಶಿಪ್ ಆಗಿರುತ್ತೆ. ಯಾರಾದ್ರೂ ಈ ಕಂಡೀಷನ್ಗೆ ಎಲಿಜಿಬಲ್ ಆಗಿರೋ ಆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.